1993ರಿಂದಲೇ ನಾವು ಪ್ರತ್ಯೇಕ ಕೊಡಗು ರಾಜ್ಯದ ಚಳವಳಿಯಲ್ಲಿ ಸಕ್ರಿಯವಾಗಿದ್ದಾಗ ಅವರು ಅಲ್ಲಿಂದಲೇ ನಮ್ಮ ಜೊತೆಲಿದ್ದರು. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಕ್ರಿಯವಾಗಿ ಕಳೆದ 10-15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ನಮಗೆ ಹಿತೈಷಿಯಾಗಿ ಒಬ್ಬ ಹಿರಿಯರಾಗಿ ಮಾರ್ಗದರ್ಶನವನ್ನು ಸಲಹೆಗಳನ್ನ ನೀಡಿಕೊಂಡಿದ್ದರು. ಬಹಳ ಮುಖ್ಯವಾಗಿ ಅವ್ರನ್ನ ನೆನೆಸ್ಕೋಬೇಕಾಗಿದ್ದು ಇವತ್ತು ಒಬ್ಬ ಕಾರ್ಮಿಕ ಚಳವಳಿಯ ಕಾರ್ಯಕರ್ತನಾಗಿ ಅವರು ಕೊಡಗಲ್ಲಿ ಜನನರಾಗಿ ಆಗಿದ್ದರು. ಆ ನಂತರ ಅವರು ಎಮರ್ಜೆನ್ಸಿ ನಂತರ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸ್ಕೊಂಡು ಅಲ್ಲಿಂದ ಸುಮಾರು 47-48 ವರ್ಷಗಳ ಕಾಲ ಸುದೀರ್ಘ ಕಾಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ಎಲ್ಲ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ನಿರಂತರವಾದ ಸಂಪರ್ಕದಲ್ಲಿ ಒಂದು ಬೇಸರ ಇದೆ ನಮಗೇನು ಅಂತ ಹೇಳಿದ್ರೆ ಅವರು ಯಾವುದೇ ಅಧಿಕಾರವನ್ನು ಅನುಭವಿಸೋಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರಿಗೆ ಒಬ್ಬ MLC ಆದರೂ ಅವರು ಆಗಬೇಕಾಗಿತ್ತು, ಅದನ್ನು ಗುರುತಿಸಬೇಕಾಗಿತ್ತು ಪಕ್ಷ. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳೋ ಒಂದು ತೀವ್ರ ನೋವು ನಮಗೆ ಇವತ್ತಿದೆ. ಅವರ ಮಾರ್ಗದರ್ಶನ, ಅವರ ಒಂದು ದೃಢವಾದ ಪಕ್ಷದ ಬಗೆಗಿನ ನಿಲುವು ಎಲ್ರಿಗೂ ಮಾರ್ಗದರ್ಶನ ಆಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾರೆ. ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಕಾಂಗ್ರೆಸ್ಸಿನ ಭಾರಿ ಹಿರಿಯ ನಾಯಕರು ಕಳೆದ 50 ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ದುಡಿದು ಪಕ್ಷದ ಒಂದು ಸಂಘಟನೆ ಮತ್ತು ಪಕ್ಷದಲ್ಲಿ ಇರುವಂಥ ಒಗ್ಗಟ್ಟಿಗೆ ಕಾರಣಕರ್ತರಾಗಿದ್ದಂಥ ಮಾನ್ಯ ಮಿಟ್ಟು ಚಂಗಪ್ಪನವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅದಕ್ಕೆ ಕೊಡಗು ಜಿಲ್ಲಾ ಕಾಂಗ್ರೆಸ್ಸು ತೀವ್ರ ಸಂತಾಪವನ್ನು ಸೂಚಿಸಿ ಅವ್ರ ಕುಟುಂಬ ಮತ್ತು ಅವರಿಗೂ ಕೂಡ ಅವರ ಆತ್ಮವು ಚಿರಶಾಂತಿ ನೀಡಲಿ ಅಂತ ಹೇಳೋದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಬಯಸುತ್ತದೆ. ಅದೇ ರೀತಿ ಕಳೆದ 50 ವರ್ಷಗಳಿಂದ ಪಕ್ಷದಲ್ಲಿ ಗುರುತಿಸಿಕೊಂಡು ಮಾನ್ಯ ಶ್ರೀ ಗುಂಡೂರಾಯರವರ ಆತ್ಮೀಯರಾಗಿ, KJ ಜಾರ್ಜ್ ಅವರ ಆತ್ಮೀಯರಾಗಿ, SM ಕೃಷ್ಣವರು, ಸಿದ್ದರಾಮಯ್ಯನವರು, ಪರಮೇಶ್ವರನವರು ಹಾಗಾಗಿ ಎಲ್ಲರೂ ಜೊತೆ ಭಾರಿ ಉತ್ತಮ ಬಾಂಧವ್ಯ ಇಟ್ಕೊಂಡು ಅವರು ತಮ್ಮ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಚಿತ್ರನಟರಾದ ಅಂಬರೀಷ್ ಅವರು, ರಜನಿಕಾಂತ್ ಅವರು, ವಿಷ್ಣುವರ್ಧನ್ ಅವರು ಎಲ್ಲರೂ ಕೂಡ ಅವರಿಗೆ ಭಾರಿ ಆತ್ಮೀಯರಾಗಿದ್ದರು. ಜೊತೆಗೆ ರಾಜಮನೆತನದ ಕುಟುಂಬ ಕೂಡ ಅವ್ರ ಜೊತೆ ಭಾರಿ ಆತ್ಮೀಯವಾಗಿತ್ತು. ಒಂಥರದ ಒಂದು ವರ್ಣರಂಜಿತ ವ್ಯಕ್ತಿತ್ವದ ಒಬ್ಬ ರಾಜಕಾರಣಿಯಾಗಿ ಕೊಡಗು ಜಿಲ್ಲೆಯಿಂದ ನಮ್ಮನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರಾಗಿ ಅವರಿದ್ದರು. ಮತ್ತು ಎಲ್ಲ ಸಂದರ್ಭಗಳು ಕೂಡ ಪಕ್ಷದ ಎಲ್ಲ ಕೂಡ ಅವರ ಬೆಂಬಲ ಮತ್ತು ಸಹಾಯಗಳಿತ್ತು. ಅದರಿಂದ ಇವತ್ತು ನಾವು ಇನ್ನೊಂದು ಬಾರಿ ಹೇಳ್ತಿದ್ದೇವೆ, ಅವರ ಒಂದು ನಿಧನವು ನಮಗೆ ತೀವ್ರವಾದ ದುಃಖವನ್ನು ತಂದಿದೆ. ಭಗವಂತನವರಿಗೆ ಚಿರಶಾಂತಿ ನಾವು ಬೇಡ್ಕೊಳ್ತೀವಿ. ಕೊಡಗು ಕಾಂಗ್ರೆಸ್ಗೆ ಹಾಗೂ ಕಾಂಗ್ರೆಸ್ಗೆ ದುಃಖದ ದಿನ. ಸುಮಾರು 4 ದಶಕಗಳ ಕಾಲ ರಾಜಕೀಯವಾಗಿ ಕಾಂಗ್ರೆಸ್ಸನ್ನು ಪೋಷಿಸಿಕೊಂಡು ಬಂದಂಥವರು ಮಿಟ್ಟು ಚಂಗಪ್ಪ. ಯಾವ ಸ್ಥಾನವನ್ನು ಕೂಡ ಅವರು ಅಪೇಕ್ಷಿಸಲಿಲ್ಲ. ನನಗೂ ಎಲ್ಲ ಒಂದು ನೋವಿದೆ. ನಾವು ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಡಲಿಲ್ಲ. ಯಾವುದೇ ಒಂದು ಸಂಘ ಸಂಸ್ಥೆಗಳು ಅವರಲ್ಲಿ ಬರಲಿ ಅಥವಾ ಯಾವುದೇ ಒಂದು ಸಮಾಜಮುಖಿಗಳ ಕಾರ್ಯಕ್ರಮಗಳಿದ್ದಾಗ ತಾವಾಗೇ ವಾಲಂಟಿಯರಾಗಿ ಬಂದು ನೀವು ಮಾಡಿ ನಾನಿದ್ದೇನೆ ಅಂತ. ಈ ವ್ಯವಸ್ಥೆಯಲ್ಲಿ ನಮಗೆ ಬೇಕಾಗಿರೋದು ಬೆನ್ತಟ್ಟುವಂಥದ್ದು ಅಥವಾ ಸಾಮಾಜಿಕ ಕೆಲಸಗಳಿಗೆ ಆಸರೆ ಆಗಿರುವಂಥದ್ದು. ಅವರು ಹಣದಲ್ಲಿ ಮಾತ್ರ ಶ್ರೀಮಂತರಾಗಿಲ್ಲ, ಹೃದಯ ಶ್ರೀಮಂತಿಗೆ ಕೂಡ ಅವರಿಗಿತ್ತು. ಅದಕ್ಕೆ ಒಂದು ರೈಟ್ ಆಫ್ ಹೇಳಿದ್ದೆ. ನಮಗೆ ATM ಆಗಿದ್ದರು ಅವರು. ಅವರ ಮನೆಗೆ ಹೋದಾಗ ಅವರ ಅತಿಥಿಗಳನ್ನು ಯಾವ ರೀತಿ ಅವರು ಟ್ರೀಟ್ ಮಾಡ್ತಾಯಿದ್ರು. ಸ್ವತಃ ತಾವೇ ಡಿಕಾಕ್ಷನ್ ಹಾಕಿ ಕಾಫಿ ಹಾಕಿ ಹೀಗೆ ಕಾಫಿ ಕುಡಿಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಒಂದು ಸಣ್ಣ ಉದಾಹರಣೆನ ನನ್ನ ಮಗ ಅಮೆರಿಕದಲ್ಲಿದ್ದಾರೆ. ಅವರನ್ನು ಯಾವುದೋ ಒಂದು ಕಾರಣದಲ್ಲಿ ನೋಡಬೇಕಾಗಿ ಹೋದಾಗ ನನ್ನ ಮಗನ ಹೊರಗಡೆ ಬಂದಾಗ ಹೇಗೆ ಕಾಫಿ ಮಾಡಬೇಕು ನೀನು ಅಂತ ಹೇಳಿ ಫಿಲ್ಟರ್ನ ತೋರಿಸಿ ಇದೆಲ್ಲ ಮಾಡಿ ನನ್ನ ಮಗ ಅವತ್ತಿಂದ ಇಲ್ಲಿ ತಗೊಂಡೋಗಿ ಫಿಲ್ಟರ್ನ ಅಮೆರಿಕದಲ್ಲಿ ಇಟ್ಕೊಂಡು ಯಾವಾಗ ಫೋನ್ ಮಾಡಬೇಕಾದ್ರೆ ಫಿಲ್ಟರ್ ಅಜ್ಜ ಹೇಗಿದ್ದಾರೆ 3-4 ಸಲ ಮೊದಲು ಕೂಡ ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡೋದು. ಇವತ್ತು ಅವರಿಗೆ ನೋ ಮೋರ್ ಅಂತ ಹೇಳುವಂಥ ಒಂದು ಪರಿಸ್ಥಿತಿ. ಅವರ ಜೀವನ ಶಾಶ್ವತ ಅಲ್ಲ. ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಮಿಟ್ಟು ಚಂಗಪ್ಪನ ಒಂದು ಉದಾಹರಣೆ ಕೊಡೋದು ನಾನ್ ಕಾಂಟ್ರವರ್ಷಿಯಲ್. ಅಲ್ಲೂ ಕೂಡ ಕಾಂಗ್ರೆಸ್ಸಿನ ತತ್ವ ನಮ್ಮನ್ನು ಅಗಲಿದ್ದಾರೆ. ಯೂಶ್ವಲ್ಲಾಗಿ ಏನೋ ಸಂತಾಪ ಸೂಚನೆ ಮಾಡೋದು, ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆತ್ಮಕ್ಕೆ ಶಾಂತಿ ಕೋರೋಕ್ಕಿಂತ ಮೊದಲು ಅವರ ಮನಸ್ಸಲ್ಲಿ ಇಟ್ಟಂಥ ಕಾಂಗ್ರೆಸ್ ಧ್ಯೇಯಗಳನ್ನು ನಾವು ಅನುಸರಿಸೋದ್ರಲ್ಲಿ ಅಲ್ಲಿ ನಿಜವಾದ ಒಂದು ಶ್ರದ್ಧಾಂಜಲಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇಡೀ ಕೊಡಗು ಜಿಲ್ಲೆಗೆ
ಪಕ್ಷಕ್ಕೆ ಹಾಗೂ ಎಲ್ಲರಿಗೂ ಒಂದು ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಿರಿಯರಾಗಿದ್ದಂಥ ಅವರು ಇತ್ತೀಚಿನ ಕೆಲ ಅನಾರೋಗ್ಯದಿಂದ ಬದುಕಿದ್ರು ಕೂಡ ಆದರೂ ಕೂಡ ಅವರೆಲ್ಲರೂ ಹೊತ್ಕೊಂಡು ಅನ್ಯೋನ್ಯವಾಗಿರುವಂಥದ್ದು ಎಲ್ಲ ನಾಯಕರುಗಳೊಂದಿಗೆ ಇರುವಂಥದ್ದು ನಾವು ಕಳೆದ ಹಲವಾರು ವರ್ಷಗಳು ನೋಡ್ಕೊಂಡಿದ್ದೀವಿ. ಬಹುಶಃ ಪಕ್ಷಕ್ಕಂತೂ ಒಂದು ದೊಡ್ಡ ಮಟ್ಟದಲ್ಲಿ ನಷ್ಟ ಅಂತ ಬಯಸ್ತೀನಿ. ಯಾಕೆಂದರೆ ಆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಿದ್ದೇ ಹಲವಾರು 23 ವರ್ಷಗಳ ಪಕ್ಷವನ್ನು ನಡೆಸ್ಕೊಂಡು ಬಂದಿದ್ದ ಶ್ವೇತ ಚಂದ್ರಪ್ಪ ಅವರ ಸಾವು ಭಾಳ ದುಃಖಕರ. ಅವರ ಕುಟುಂಬ ವರ್ಗದವರಿಗೆ ಆ ನೋವನ್ನು ತಲುಪುವಂಥ ಶಕ್ತಿ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಸುಸಂಸ್ಕೃತಿ ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದರು. ಸಮಾಜದಲ್ಲಿ ಎಲ್ಲರೂ ಸಹಾಯ ಸಹಕಾರ ನೀಡುವಂಥವರಿದ್ದರು. ಅನೇಕ ರಾಜ್ಯದ ಪ್ರಮುಖ ನಾಯಕರಿಗೆಲ್ಲ ಅತ್ಯಂತ ಪ್ರೀತಿ ಸ್ನೇಹಿತರಾಗಿದ್ದರು. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಪ್ರತಿ ಬಾರಿ ಬಂದಾಗೆಲ್ಲ ಅವ್ರನ್ನ ಭೇಟಿಯಾಗಿ ಮಾತಾಡಿ ಹೋಗ್ತಕ್ಕಂಥದ್ದು. 10 ದಿವಸ ಹಿಂದೆ ನನಗೂ ಫೋನ್ ಮಾಡಿದ್ರು, ಯಾವಾಗ ಬರ್ತಾಯಿದ್ರು ಅಂತ ಜೊತೆ ಕೇಳಿದ್ರು. ನಮ್ಮ ಜೊತೆ ಸಹಿತ ಅನೇಕ ವರ್ಷಗಳಿಂದ ಉತ್ತಮ ಸ್ನೇಹಿತರಾಗಿರ್ತಕ್ಕಂಥದ್ದು, ರೀತಿಯಾಗಿರ್ತಕ್ಕಂಥ ಘಟನೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬ ವರ್ಗಕ್ಕೆ ದೇವರು ಎಲ್ಲ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಬಹುಶಃ ನಾನು ಕೊಡಗಿನಲ್ಲಿ ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಾಗಿಂದ ಬಿಟ್ಟು ಚಂಗಪ್ಪನವರು ಒಳ್ಳೆಯ ಸ್ನೇಹಿತರಾಗಿದ್ದರು, ಹಿತೈಷಿಗಳಾಗಿದ್ದರು, ತುಂಬ ಇದಾಗಿದ್ದರು. ಈಗ ಮೊನ್ನೆ ತಾನೇ ಅವರಿಗೆ ಕಣ್ಣಿನ ದೃಷ್ಟಿ ಹೋದರೂ ಸಮೇತ ನಾನು ಬಂದಾಗ ಅವ್ರು ರಿಸೋರ್ಟಿಗೆ ಕರ್ಕೊಂಡು ಹೋಗಿ ಎಲ್ಲ ಲಂಚ್ ಕೊಟ್ಟಿದ್ದರು. ಅವ್ರ ಮನೆಗೆ ಬಂದಾಗಲೂ ಚೆನ್ನಾಗಿ ಮಾತಾಡಿದ್ರು. ಬಟ್ ಇಷ್ಟು ಬೇಗ ಅವ್ರು ನಮ್ಮನ್ನು ಆಗಲಿ ಹೋಗ್ತಾರೆ ಅಂದ್ಬಿಟ್ಟು ನಾವು ತಿಳಿದುಕೊಂಡಿರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಮೇತ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದರಲ್ಲಿ ವಾಸ್ ಎ ವೆರಿ ಗುಡ್ ಪ್ಲ್ಯಾನ್ಟರ್ ಆಗಿದ್ದರು, ಒಳ್ಳೆ ಪ್ಲ್ಯಾನ್ಟರ್ ಆಗಿದ್ದರು. ಬಹುಶಃ ನಮ್ಮ ಒಳ್ಳೆಯ ಒಬ್ಬ ಸ್ನೇಹಿತರನ್ನ ಕಳ್ಕೊಂಡಿದ್ವಿ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿಯಲ್ಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯಿಂದ ಆದ ನಷ್ಟವನ್ನು ಭರಿಸಲಿಕ್ಕೆ ದೇವರು ಅವರಿಗೆಲ್ಲ ಆಶೀರ್ವಾದ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗಿದ್ದರೆ 43 ವರ್ಷದಿಂದ ನಾವು ಒಟ್ಟಿಗೆ ಇದ್ದೀವಿ. 1979ಇಂದ ಇವಾಗಂತ ನಮ್ಮ ಒಟ್ಟಿಗೆ ನಾವು ಇದ್ದೀವಿ. ನಮ್ಮ ಫ್ರೆಂಡ್ಶಿಪ್ ಹೇಳಬೇಕಾದ್ರೆ ಬುಕ್ಸ್ ಬರೀಬೇಕು. ಸೊ ಅದಕ್ಕೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡಬೇಕಾದ್ರೆ ಈ ವಾಸ್ ಮೈ ಡಿಯರೆಸ್ಟ್ ಫ್ರೆಂಡ್ ಆಫ್ಟರ್ ಮೈ ಫಾದರ್. ಆ್ಯಕ್ಚುಲಿ ಕೇಮ್ ಇನ್ ಟು ದಿ ಸ್ಟೇಟ್ ಇನ್ 1979 ವೆನ್ ಐ ಆಲ್ಸೋ ನಾನು ಆವಾಗ ಪ್ಲಾಂಟಿಂಗ್ ಶುರು ಮಾಡಿದ್ದೆ. ಸೊ ನಾನು ಪ್ಲಾಂಟಿಂಗ್ ಶುರು ಮಾಡಿದಾಗ ಅವರೆಲ್ಲ ಅವ್ರ ಗೈಡೆನ್ಸನ್ನು ತಗೊಂಡು ಅವ್ರು ಹೇಗೆ ಕಾಫಿ ಥರ ಮಾಡಬೇಕು, ವಿತ್ ಲೇಬರ್ ಮ್ಯಾನೇಜ್ಮೆಂಟ್, ಪಾಲಿಟಿಕ್ಸ್, ಐ ಲರ್ನ್ ಅ ಲಾಟ್ ಆಫ್ ಅವ್ರಿಗೆ ಕಲಿಸ್ಕೊಟ್ಟಿದ್ದೆಲ್ಲ ತುಂಬ ಕಲ್ತಿದ್ದೀವಿ. ಸೊ ಇವತ್ತು ನಾವು ಐ ಲಾಸ್ಟ್ ಅ ವೆರಿ ಡಿಯರ್ ಆ್ಯಂಡ್ ಕ್ಲೋಸ್ ಫ್ರೆಂಡ್. ಆ್ಯಂಡ್ ಹೇಳಬೇಕಾದ್ರೆ ದಿವಸ ನಾವು ಒಂದು 3 ಸತಿ ನಾವು ಫೋನ್ ಮಾಡ್ತೀವಿ. ಮೊಬೈಲೆಲ್ಲ ಇರ್ತಾ ಇಲ್ಲ, ಅವಾಗ ಟ್ರಂಕ್ ಕಾಲ್ ಆಗ್ತಾಯಿತ್ತು. ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ ಮಾತಾಡಲೇಬೇಕಾಗಿತ್ತು. ಆ ಥರ ನಮ್ಮ ಸ್ನೇಹ ಇತ್ತು. ಸೊ ನಾವು ಇವತ್ತು ನಾನು ಭಾರಿ ದುಃಖದಲ್ಲಿ ನಾನು ಇರ್ತಾ ಇದ್ದೀನಿ. ನಾನು ವೆರಿ ಕ್ಲೋಸ್ ಫ್ರೆಂಡ್ ಮೀಟ್ ಮಾಡ್ತಾ ಇದ್ದೀನಿ. ನಾನು ಎವ್ರಿ ಡೇ ವಿ ಶುಡ್ ಟಾಕ್. ಪಾಪ ಅವ್ರದ್ದು ಕಣ್ಣು ಇದಾದಮೇಲೆ ಭಾರಿ ಬೇಜಾರಾಗಿ ಇವಾಗಿಂದ ಬಟ್ ಅವ್ರ ಮೆಮರಿ ಅಷ್ಟು ಸ್ಟ್ರಾಂಗ್ ಆಗಿದೆ, ಅದು ಇನ್ನೂ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಮತ್ತು ಅವ್ರ ಕುಟುಂಬಕ್ಕೆ ಸಿಂಪತೀಸ್, ಕಂಡೋಲೆನ್ಸಸ್. ಅವ್ರ ಹುಡುಗಿರಿದ್ದಾರೆ, ನಾವು ಚಿಕ್ಕವರಿಂದ ನಾನು ನೋಡಿದ್ದೀನಿ, ಇತ್ತು ತಿರುಗಾಡಿದ್ದೀನಿ. ಅದಕ್ಕೆ ನಾವು ಐ ವಾಂಟ್ ಟು ಗಿವ್ ದೆಮ್ ಸೊಲೈಸ್. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ನೀವು ಹೇಳ್ದಂಗೆ ನಮ್ಮ ಫ್ರೆಂಡ್ಸ್, ವಿ ಹ್ಯಾಡ್ ಅ ವೆರಿ ವೈಡ್ ಸರ್ಕಲ್ ಆಫ್ ಫ್ರೆಂಡ್ಸ್. ಪೊಲಿಟಿಷಿಯನ್ ಇರಲಿ, ಇಲ್ಲಿದ್ರೆ ಆ್ಯಕ್ಟರ್ಸ್ ಇರಲಿ, ಆ್ಯಕ್ಟ್ರೆಸ್ ಇರಲಿ, ಎಲ್ಲರೂ ನಾವು ಒಟ್ಟಿಗೆ ನಾವು ಯಾವಾಗಲೂ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವಾಗಲೂ ಬಿಟ್ಟು ಹೇಳಿದ್ರೆ ವಿನೋದ್ ಇಲ್ಲಿದ್ದರೆ ಆ ಥರ ನಡೆಸ್ಕೊಂಡು ನಾವು ಬರ್ತಾಯಿದ್ದೆ. ಒಂದು ದಿವಸ ನಾವು ಆಚೆ ಈಚೆ ಮಾತಾಡಿಲ್ಲ. ಮತ್ತು ಪ್ಲಾಂಟೇಷನ್ ಬಗ್ಗೆದಲ್ಲಿ ಮಾತಾಡಿ ಯಾವಾಗಲೂ ಇಂಪ್ರೂವ್ ಮಾಡಬೇಕು ಅಂತ ನಾವಿತ್ತು. ಕ್ಯೂರಿಂಗ್ ವರ್ಕ್ಸ್ ಆಲ್ಸೋ ವಿ ಸ್ಟಾರ್ಟೆಡ್. ಅಲ್ಲಿಂದ ನಾವು ಬಂದಿದ್ದೀವಿ. ಅಂದರೆ ಅಂಬರೀಷ್ ಮತ್ತು ಇವ್ರು ಬಂದಾಗೆಲ್ಲ ಕೂಡ ಸಾಕಷ್ಟು ನಿಮ್ಮಲ್ಲಿ ಬಂದು ಅಂಬರೀಷ್ ವಾಸ್ ಅಗೇನ್ ಅದೊಂದು ಇನ್ನೊಂದು
ವೆರಿ ವೆರಿ ಮ್ಯಾಜಿಕ್ ಫಾರ್ ಮೀ. ಭಾರಿ ಕ್ಲೋಸ್ ನಾನು ಅಂಬರೀಷ್. ವಿಸಿಟೆಡ್ all parts of the world with him. I'm still in touch with his wife, Sumalata, and his son, Manila Belli. But Vishnu was also a dear friend of mine. ಭಾರತೀಯರ ಬರ್ತಾ ಇದ್ರು ತೋಟಕ್ಕೆ. And ಅವರೆಲ್ಲ Rajni was a frequent visitor to my house. ವಸತಿ ಬಂತು ಹೋಗಿದ್ದಾರೆ. And also Amitabh Bachchan, and they had shot a movie ತೋಟದಲ್ಲಿ 1.5 ತಿಂಗಳು 2 ತಿಂಗಳಿತ್ತು ಶೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಒಂದು ಫ್ರೆಂಡ್ಸ್ ಆಗಿ ನಾವಿತ್ತು. ನಾವೇನು ಆ ಥರ ಇದಿನ್ಸೆ ನನಗೆ ನಿನಗೆ ಅಂತ. ಸೊ ಎಲ್ಲ ಭಾರಿ ನಾವು ಒಟ್ಟಿಗೆ ಇತ್ತು. ಟುಡೇ ಇಸ್ ಅ ವೆರಿ ಸ್ಯಾಡ್ ಡೇ. ಥ್ಯಾಂಕ್ ಯು.